ಮೇಡಮ್ ಹಿಂದೆ ಮೇಡಮ್ ಪೀಸ್ ಆಗಿದ್ದೆಲ್ಲ ಸೇರಿಸ್ಬಿಟ್ಟು ಕೊಡ್ರ ಏನೋ ಪೀಸ್ ಆಗಿದ್ದೆಲ್ಲ ಸೇರಿಸ್ಬಿಟ್ಟು ಕೊಡಿ ಏನೋ ಇದೇನು ಸ್ವೀಟ್ ಆಯ್ತಾ ಇಡ್ಲಿ ಆಗಿಲ್ವಾ ಓಕೆ ನಿಪ್ಪಟ್ಟು ಮಸಾಲ ನೀವು ಇವೆಂಟಿಗೆ ಬಂದಿದ್ದು ಏನನ್ಸುತ್ತೆ? ಸತತವಾಗಿ ಐ ಥಿಂಕ್ 10 ವರ್ಷಕ್ಕಿಂತ ಅಧಿಕ ನಾನು ಮೇಳಕ್ಕೆ ಬರ್ತಾ ಇದ್ದೀನಿ. ಒಂಥರ ವಾಸವಿ ಕಾಂಡಿಮೆಂಟ್ಸ್ಗೆ ಮನೆ ಮಗಳ ಥರನೇ ಇರೋದು. ತುಂಬಾ ಖುಷಿ ಆಗೋದು ಏನಕ್ಕಂದರೆ ಈಗ ಕಡಲೆಕಾಯಿ ಪರಿಷೆ ಆಗಿದ ತಕ್ಷಣ ನೆಕ್ಸ್ಟ್ ಏನಂದರೆ ಅವರೇ ಬೇಳೆ ಮೇಳ ಆ ಒಂದು ಮಟ್ಟಕ್ಕೆ ಜನಕ್ಕೆಲ್ಲ ಮುಟ್ಟಿದೆ.
ಆ್ಯಂಡ್ ಇಲ್ಲಿ ತುಂಬಾ ಒಂದು ಖುಷಿಯಾಗೋ ವಿಚಾರ, ಹೆಮ್ಮೆ ಪಡುವ ವಿಚಾರ ಅಂತ ಹೇಳಿದ್ರೆ ಅವರ ಒಂದು ಬಿಸ್ನೆಸ್ ಆಸ್ಪೆಕ್ಟ್ನ ಅದು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡು ರೈತರು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ರೈತರು ಬೆಳೆದಿರೋವಂಥ ಎಲ್ಲ ಅವರೆಕಾಳನ್ನ ತೊಗೊಂಡು ಬಂದು ಅವರಲ್ಲಿ ಮಾರಾಟ ಮಾಡಿ ಹಾಗೆ ಅವ್ರಿಗೂ ಸೂಕ್ತವಾಗಿರುವಂಥ ಒಂದು ಸ್ಥಾನಮಾನ ಕೊಟ್ಟು, ಯಾಕಂದರೆ ಆ ಒಂದು ಬೆಳೆಗೂ ಕೂಡ ತುಂಬಾ ಒಂದು ಪ್ರಾಮುಖ್ಯತೆ ಕೊಟ್ಟು, ಬಿಕಾಸ್ ಅವರೆಕಾಳು ಸೀಸನ್ ಶುರು ಆಯಿತು ಅಂದರೆ ಎಲ್ಲರ ಮನೆಯಲ್ಲೂ ಏನೋ ಒಂದು ವಿಶೇಷ ಇದ್ದೇ ಇರುತ್ತೆ. ವಿಶೇಷವಾಗಿ ಸ್ವಾತಿ ಮತ್ತು ವಾಸವಿ ಕಾಂಡಿಮೆಂಟ್ಸ್ ಅವ್ರು ಮಾಡುವಂಥ ಅವರೇ ಬೆಳೆ ಮೇಳದಲ್ಲಿ ಪ್ರತಿ ವರ್ಷ ಒಂದೊಂದು ಏನೋ ಒಂದು ಹೊಸ ಐಟಮ್ಸ್ನ ಕಂಡುಹಿಡಿತಾನೆ ಇರ್ತಾರೆ. ಲಾಸ್ಟ್ ಟೈಮ್ ಅವರೆಕಾಳು ಕೇಕ್ ಆಗಿರ್ಬೋದು, ಈ ಸರಿ ನಾನು ನೋಡಿದೆ ಅವರೇ ಬೇಳೆ ಪಾವ್ ಭಾಜಿ ಟ್ವಿಸ್ಟರ್ಸ್ ಅಂತೆ. ಸೊ ಯುನೀಕ್ ಐಟಮ್ಸ್ನ ಕ್ರಿಯೇಟ್ ಮಾಡೋದಲ್ಲದೆ ಜನಕ್ಕೂ ಅಷ್ಟೇ ರುಚಿಯಿಂದ ಅದನ್ನು ಕೊಡೋವಂಥ ಒಂದು ಪ್ರಯತ್ನ ನಮ್ಮ ವಾಸವಿ ಕಾಂಡಿಮೆಂಟ್ಸ್ ಅವ್ರದ್ದು ಆಗ್ತದೆ. ಸೊ 5ನೇ ತಾರೀಕಿಂದ 9ನೇ ತಾರೀಕುವರೆಗೂ ಈ ಅವರೇ ಬೇಳೆ ಮೇಳ ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ಆಗ್ತದೆ. ಸೊ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ ಎಂಜಾಯ್ ಮಾಡಿಕೊಂಡು, ಹಾಗೆ ಎಲ್ಲರಿಗೂ ಒಂದು ಮಾಲ್ಗಳು ಗೊತ್ತಿದೆ ಮಕ್ಕಳಿಗೆ, ಆದರೆ ಜಾತ್ರೆ ಕಾನ್ಸೆಪ್ಟ್ಗಳು ಸ್ವಲ್ಪ ಕಡಿಮೆ ಆಗ್ತಾ ಬರ್ತಿದೆ. ಸೊ ಅದನ್ನೆಲ್ಲ ತೋರಿಸ್ಬೇಕು ಅಂತ ಹೇಳಿದ್ರೆ ಈ ಒಂದು ಮೇಳಕ್ಕೆ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಅಂತೀನಿ. ಥ್ಯಾಂಕ್ ಯು. 3-4 ವರ್ಷದಿಂದ ಅಂತೂ ಬರ್ತಾ ಇದ್ದೀನಿ. ಒಂದೊಂದು ವರ್ಷವೂ ಒಂದೊಂದು ಸ್ಪೆಷಲ್ ವೆರೈಟಿನ ಇವ್ರು ಲಾಂಚ್ ಮಾಡ್ತಾರೆ. ಸೊ ಈ ಟೈಮು ಅವರೆಕಾಳು ಪಾವ್ ಭಾಜಿ ತಿಂದೆ, ಸಕ್ಕತ್ತಾಗಿತ್ತು. ಬಾಜಿಗೆ ಅವರೆಕಾಳು ಹಾಕಿದ್ದಾರೆ ಅಂತಂದರೆ ಹೆಂಗಿರುತ್ತೆ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ, ತುಂಬ ಇಷ್ಟ ಆಯಿತು. ಸೊ ನನಗಂತೂ ಭಾರಿನೇ ಇಷ್ಟ ಈ ಮೇಳ. ಸೊ ಇದು ಒಂದು ವೀಕ್ ಏನಿರುತ್ತಲ್ವ, ನಾನು ಫಸ್ಟ್ ಡೇ ಬರ್ತೀನಿ, ಎಲ್ಲ ಟೇಸ್ಟ್ ಮಾಡಿ ನೆಕ್ಸ್ಟ್ ಡೇ ನನ್ನ ಫ್ಯಾಮ್ಲಿನ ಕರ್ಕೊಬರ್ತೀನಿ. ಸೊ ತುಂಬ ಚೆನ್ನಾಗಿದೆ, ಎಲ್ಲರೂ ವಿಸಿಟ್ ಮಾಡಬೇಕು. ಅವರೆಕಾಳು ಜಿಲೇಬಿ ಟೇಸ್ಟ್ ಮಾಡಿದೆ, ಮತ್ತು ಅವರೆಕಾಳು ರೊಟ್ಟಿ, ಅಕ್ಕಿ ರೊಟ್ಟಿ ಮತ್ತು ದೋಸೆ ಎಲ್ಲ ತಿಂದೆ, ಸಕ್ಕತ್ತಾಗಿತ್ತು. ದೋಸೆ ಅಂತೂ ಸಕ್ಕತ್ತಾಗಿತ್ತು. ಅದ್ರ ಜೊತೆ ಅವರೆಬೇಳೆ ಸಾರು ಹಾಕ್ಕೊಡ್ತಾರೆ, ಸೂಪರ್ ಕಾಂಬಿನೇಷನ್. ಎಲ್ಲ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಎಲ್ಲರಿಗೂ ತಿಳಿಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಟೋಟಲ್ಲು ಬರೀ ಫುಡ್ ಸ್ಟಾಲ್ಸೇ ಒಂದು 45 ಸ್ಟಾಲ್ಸ್ ಇರುತ್ತೆ. ಸೊ ಹೋದ ವರ್ಷ ತುಂಬ ಪ್ರಾಬ್ಲಮ್ ಆಗಿತ್ತು, ತುಂಬ ಕ್ರೌಡ್ ಬಂದಿತ್ತು, ಆ್ಯಂಡ್ ನಾವು ಎಲ್ಲರಿಗೂ ಸರ್ವ್ ಮಾಡೋಕ್ಕಾಗಿಲ್ಲ, ತುಂಬ ದೊಡ್ಡ ಕ್ಯೂಸ್ ಇತ್ತು ಅಂತ ಅಂದ್ಬಿಟ್ಟು ಈ ವರ್ಷ ನಾವೆಲ್ಲ 5 ಕೌಂಟರ್ಸ್ ಹಾಕಿದ್ದೀವಿ. ಸೊ ಯಾವುದೂ ಕ್ಯೂ ಅಲ್ಲಿ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೆ ಇದನ್ನು ಮಾಡಿದ್ದೀವಿ. ಮತ್ತು ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ಎಲ್ಲ VIP ಸೆಕ್ಷನಲ್ಲಿ ಫ್ರೀ ಎಂಟ್ರಿ ಕೊಡ್ತೀವಿ. VIP ಸೆಕ್ಷನ್ದು ಟಿಕೆಟ್ಸು ಸಹ ಸಿಗುತ್ತೆ, ಬುಕ್ ಮೈ ಶೋ ಅಲ್ಲಿ ಬುಕ್ ಮಾಡ್ಕೋಬೋದು. ಡೈರೆಕ್ಟ್ ಎಂಟ್ರಿ ಯಾವುದೇ ಕೌಂಟ್ರಿಗೆ ಬೇಕಂದ್ರೂ ಅವ್ರು ಹೋಗಿ ಅವ್ರಿಗೇನು ಬೇಕೋ ತೊಗೊಳ್ಬೋದು. ಸೊ ಇದು ಒಂದು ಅನುಕೂಲ ಈ ವರ್ಷ ನಾವು ಮಾಡಿದ್ದೀವಿ. ಹೌದು ಸರ್, ಕ್ರಿಸ್ಪಿ ಬೀನ್ ಅಂತ ಒಂದು ವೆರೈಟಿ ಮಾಡಿದ್ದೀವಿ, ಮತ್ತು ಅವರೆಕಾಳು ರಸ್ಮಲಾಯ್ ಮಾಡಿದ್ದೀವಿ ಈ ವರ್ಷ. ಸೊ ಸ್ವೀಟ್ಸಲ್ಲಿ ತುಂಬ ವೆರೈಟಿ ಸಿಗುತ್ತೆ ನಿಮಗೆ. ಅವರೆಕಾಳ್ದು ಚಿಕ್ಕೀಸು, ಅವರೆಕಾಳು ಡ್ರೈ ಫ್ರೂಟ್ ಚಿಕ್ಕಿ ಸಿಗುತ್ತೆ ಈ ವರ್ಷ. ಸೊ ಇದೆಲ್ಲ ಈ ವರ್ಷ ಆ್ಯಡ್ ಮಾಡಿದ್ದೀವಿ. ಮತ್ತು ಐಸ್ ಕ್ರೀಮು ಎಲ್ಲ ಪ್ರತಿ ವರ್ಷ ನೀವು ನೋಡ್ದಂಗೆ ಅದೆಲ್ಲ ಸಿಗುತ್ತೆ ಸರ್. ಸರ್ ಈ ವರ್ಷ ತುಂಬ ಬೆಳೆ ಕಡಿಮೆ ಆಗಿತ್ತು, ಮಳೆಯಿಂದ ತುಂಬ ಜೋರು ಮಳೆ ಮತ್ತು ತುಂಬ ಜೋರು ಬಿಸಿಲು. ಸೊ ಮೇನ್ಲಿ ಅವರೇ ಮೇಳಕ್ಕೆ, ಅವರೇ ಬೇಳೆಗೆ ಬೇಸಿಕ್ಲಿ ಅದು ತಾಪಮಾನ ತುಂಬ ಮೀಡಿಯಮ್ ಆಗಿರಬೇಕು, ತುಂಬ ಬಿಸಿಲು ಇರಬಾರ್ದು, ಮಳೆನೂ ಇರಬಾರ್ದು. ಸೊ ಅದನ್ನೆಲ್ಲ ಅವರು ಮ್ಯಾನೇಜ್ ಮಾಡಿ ಆರ್ಟಿಫಿಷಿಯಲ್ ಆಗಿ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ತುಂಬ ಅವ್ರಿಗೆ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ. ಸೊ ಈ ವರ್ಷ ತುಂಬ ಬೆಳೆ ಕಡಿಮೆ ಬಂದಿದೆ. ಸೊ ಅವ್ರಿಗೆಲ್ಲ ಈ ಸತಿ ನಾವೇ ಮೋಟಿವೇಶನ್ ಮಾಡಿ ಇನ್ನೂ ಜಾಸ್ತಿ ಅವರಿಂದ ಕೊಂಡುಕೊಂಡು ಅವ್ರಿಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತಾಯಿದ್ದೀವಿ ಸರ್. ಈಗ ಅವರೆಕಾಯಿ ಬಂದು kg 40 ರೂಪಾಯಿ ಇದೆ ಸರ್, 40ರಿಂದ 50 ರೂಪಾಯಿ ಇದೆ. ಯಾವ ಏರಿಯಾದು, ಹುಣಸೂರ್ದಾದರೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ, ಮಾಗಡಿದಾದರೆ ಒಂದು ಸ್ವಲ್ಪ ಜಾಸ್ತಿ ಇದೆ ಈ ವರ್ಷ. ಪ್ರತಿ ವರ್ಷ ಬರ್ತಾರೆ ಸರ್. ನಾಳೆ ಇನಾಗ್ರೇಷನ್ಗೆ ಒಂದು 50 ಜನ ರೈತರು ಬರ್ತಾರೆ ಎಲ್ಲ ಕಡೆಯಿಂದ. ಸೊ ಮೋರ್ ದೆನ್ 500 ಫ್ಯಾಮಿಲೀಸ್ ಆ್ಯಕ್ಚುಲಿ ಮೇಳಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಫಾರ್ಮರ್ ಫ್ಯಾಮಿಲೀಸ್ 500 ಜನ ಇರ್ತಾರೆ. ಬಟ್ ಈ ಮೇಳಕ್ಕಾಗಿ ಒಂದು 50 ಜನ ಬರ್ತಾರೆ. ಅವ್ರಿಗೂ ನಾವು ಫೆಲಿಸಿಟೇಟ್ ಮಾಡ್ತೀವಿ. ಹೈಯೆಸ್ಟ್ ಪ್ರೊಡ್ಯೂಸರ್ ಆಫ್ ದಿ ಎವ್ರಿ ಇಯರ್ ಅವ್ರಿಗೆ ನಾವು ಒಂದು ಸ್ವಲ್ಪ ಬಹುಮಾನ ಅಂತ ಕೊಡ್ತೀವಿ. ಸೊ ಅದೆಲ್ಲ ಬೆಳಿಗ್ಗೆ ಇನಾಗ್ರೇಷನ್ ಟೈಮಲ್ಲಿ DCM ಕೈಯಲ್ಲೇ ನಡೆಯುತ್ತೆ ಸರ್. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಡೆಯುತ್ತೆ.
ಯುವ ಮೇಳ ಅಂತ ಒಂದು ಅವರೇ ಮೇಳ ಮಾಡ್ತಾ ಇದ್ದಾರೆ ಈಗ. ಕಾಂಪಿಟೇಟಿವ್ ಏನು ಮಾಡೋದು ಸರ್ ನಾವು ಕಾಂಪಿಟೇಟಿವ್ ಮಾಡಿದ್ದೀರಾ ಈಗ? ಸರ್ ಕಾಂಪಿಟೇಟರ್ ಅಂತ ನಾನು ಹೇಳಕ್ಕೆ ಬಯಸಲ್ಲ. ಸೊ ಯಾರು ಬೇಕಾದರೂ ಏನು ಬೇಕಾದರೂ ಮಾಡ್ಬೋದು. ಸೊ ನಾವು ಅವ್ರಿಗೆ ತೊಂದರೆ ಮಾಡ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ. ಅವ್ರೇನೋ ಸೋಷಿಯಲ್ ಕಾಸ್ ಅಂತ ಹೇಳಿದ್ರು. ಐ ಡೋಂಟ್ ನೋ ಹೆಂಗಿತ್ತು ಏನಿತ್ತು ಅಂತ ತುಂಬ ನೆಗೆಟಿವ್ ಕಮೆಂಟ್ಸು ಸಹ ಬಂತು. ಬಟ್ ನಾವು 24 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ ಅಂದರೆ ನಾವು ಅದೇ ಥರ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ. ಅದೇ ಥರ ನಮ್ಗೆ ರೈತರು ಸಹ ಸಪೋರ್ಟ್ ಮಾಡ್ತಾಯಿದ್ದೀವಿ, ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದ್ದೀವಿ. ಇಟ್ ಈಸ್ ಅ ವಿನ್ ಸಿಚುವೇಶನ್ ಸರ್. ಸೊ ನಮಗೂ ಕಸ್ಟಮರ್ಸೂ ಅದೇ ರೀತಿ ವಾಪಸ್ ಏನಕ್ಕೆ ಬರ್ತಾರೆ ಅಂದರೆ ನಾವು ಚೆನ್ನಾಗಿ ನೋಡಿಕೊಂಡ್ರೆ ತಾನೇ ಬರ್ತಾರೆ, ಮತ್ತಿಲ್ಲ ಅಂದರೆ ಬರೋದಿಲ್ಲ. ಸೊ ಕ್ವಾಲಿಟಿ ನಾವು ಟೇಕ್ ಕೇರ್ ಮಾಡೋದ್ರಿಂದ ನಮಗೆ ಯಾವುದೂ ಈ ಥರದ್ದೆಲ್ಲ ವರಿ ಮಾಡಲ್ಲ ಸರ್. 5ನೇ ತಾರೀಕಿಂದ 9ನೇ ತಾರೀಕು 5 ದಿವಸ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನಡೆಯುತ್ತೆ. ನ್ಯಾಷನಲ್ ಕಾಲೇಜ್ ಗ್ರೌಂಡ್, ಬಸವನಗುಡಿ. ಸರ್ ಈ ವರ್ಷ ಅವರೇ ಬೇಳೆ ರಸಮಲೈ ಅಂತ ಮಾಡಿದ್ದೀವಿ. ಆಮೇಲೆ ಒಂದು ಸ್ಪೈಸಿ ಡಿಶ್ಶು ಕ್ರಿಸ್ಪಿ ಬೀನ್ಸ್ ಅಂತ ಮಾಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರೂ ಟೇಸ್ಟ್ ಮಾಡಿ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನು ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740525289 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.